ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮತಯಾಚನೆ ಪ್ರಚಾರದ ನಿಮಿತ್ತವಾಗಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಿತ್ತೂರು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿ ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯ ಅಬ್ಬರ ಜೋರಾಗಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಕೆನರಾ ಲೋಕಸಭಾ ಕ್ಷೇತ್ರ, ವಿಶೇಷವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕೈ ಉರುಳಿಯಾಗಿ ನಿಂತಿರ್ತಕ್ಕಂಥವರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು. ವಿಶೇಷವಾಗಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಮಾರ್ಗರೇಟ್ ಆಳ್ವ ನಂತರ ವಿಶೇಷವಾಗಿ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಈಗ ಇವತ್ತು ಕಿತ್ತೂರ್ಗೆ ಬಂದಿದ್ದಾರೆ, ಕ್ರಾಂತಿನಗರ ಕಿತ್ತೂರ್ಗೆ ಒಂದು ಕಾರ್ಯಕರ್ತರು ಸಭೆ ಮಾಡಿ ಪ್ರಚಾರಕ್ಕೆ. ವಿಶೇಷವಾಗಿ ಮೇಡಮ್ ನಮಸ್ಕಾರ. ವಿಶೇಷವಾಗಿ ತಮ್ಗೆ ಕೈ ಒಂದು ಪಕ್ಷದಿಂದ ಸಿಕ್ಕಿದಕ್ಕೆ ತಮ್ಗೆ ಅಭಿನಂದನೆಗಳು ಪ್ರಥಮವಾಗಿ. ಥ್ಯಾಂಕ್ ಯು. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಖಾನಾಪುರಗಳಿಗೆ ಒಂದ್ ರೀತಿ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗಿತ್ತು. ಮೊದ್ಲಿಂದನೂ ಸಹ ಒಂದ್ ರೀತಿ ಸಾಕಷ್ಟು ಸಮಸ್ಯೆಗಳಿದ್ವು. ಈ ಬಾರಿ ಖಾನಾಪುರದವ್ರಿಗೆ ಕೊಟ್ಟಿದೆ. ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಕಿತ್ತೂರು ಖಾನಾಪುರ ಅಭಿವೃದ್ಧಿ ಪೂರಕವಾಗಿ? ಖಂಡಿತವಾಗಿ ಕಳೆದು 5 ವರ್ಷನಲ್ಲಿ ನಾನು ಶಾಸಕಿಯಾಗಿ ಖಾನಾಪುರಲ್ಲಿ ಏನ್ ಕೆಲಸ ಮಾಡಿ ತೋರಿಸಿದ್ದೀನಿ. ಕಳೆದು 1 ವರ್ಷ ಅಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಇಲ್ಲಿ ಏನ್ ಕೆಲಸ ಮಾಡಿ ತೋರಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಇಬ್ರು ಕಾಂಗ್ರೆಸ್ ಪಕ್ಷ ವತಿಯಿಂದ ಈ 2 ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಮುಂದೆ ನಿಂತಿದ್ದೀವಿ. ಆ ನಿಟ್ಟಿನಲ್ಲಿನೇ ಆ ಹಿನ್ನೆಲೆಯಲ್ಲಿನೇ ಕಾರವಾರ ಜಿಲ್ಲೆ ಸಮಸ್ಯೆ ಜೊತೆ ನಮ್ಮ ಖಾನಾಪುರ ಕಿತ್ತೂರು ಸಮಸ್ಯೆ, ಸ್ಥಳೀಯ ಸಮಸ್ಯೆ ಏನಿದೆ ಅದು ನಾವು ನಿವಾರಣೆ ಮಾಡಲಿಕ್ಕೆ ಖಂಡಿತವಾಗಿ ಇಬ್ರು ಪ್ರಯತ್ನ ಮಾಡ್ತೀವಿ. ಯಾಕೆ ಅಂದರೆ ಸಾಕಷ್ಟು ಬಾರಿ ನಮ್ಮ ಕಡೆ ನೋಡಬೇಡ ಮೇಲೆ ನೋಡಿ ಅಂತ ಮೇಲೆ ಅವರು ಖಾನಾಪುರ ಅಲ್ಲಿ ಘಾಟ ಮೇಲೆ ಯಾವಾಗಲೂ ಬಂದಿಲ್ಲ, ಕಿತ್ತೂರು ಕೂಡ ಯಾವಾಗಲೂ ಬಂದಿಲ್ಲ. ಅಂತಹ ಬಿಜೆಪಿ ಅವರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಲೀಡರ್ಸ್, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಪಾಠ ಕಲಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಮೇಡಮ್, ವಿಶೇಷವಾಗಿ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಕಾಮನ್ ಮೇಡಮ್. ಇಂತಹ ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನು ಅನ್ನೋದೇ ವಿಶೇಷವಾಗಿ ಹಾಲಿ ಸಂಸದರು ರಿಜೆಕ್ಟೆಡ್ ಮೆಟೀರಿಯಲ್ ಅಂತ ತಮಗೆ ಸಂಬೋಧನೆ ಮಾಡಿದ್ರು ಭಾಷಣದಲ್ಲಿ. ವಿಶೇಷವಾಗಿ ಏನ್ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೋಡಿ, ಯಾರೊಬ್ರು ಏನಂತ ಪದಗಳು ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ, ಅದಕ್ಕೆ ಅದರ ಬಗ್ಗೆ ನಾನು ಗಮನ ತರೋದು, ಕಮೆಂಟ್ಸ್ ಮಾಡೋದು ಸರಿ ಇಲ್ಲಲ್ಲ. ಅವರು ಏನು ಸಂಸ್ಕೃತಿ ಇದೆ ಆ ಸಂಸ್ಕೃತಿ ಪ್ರಕಾರ ಅವರು ಪದಗಳು ಯೂಸ್ ಮಾಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಅಕ್ಕ ತಾಯಿ ಏನು ಕಲ್ತಿದ್ದಾರೆ, ತಂದೆ ಏನು ಕಲ್ತಿದ್ದಾರೆ, ನಮ್ಮ ಹಿಂದೂ ಧರ್ಮ ಏನು ಕಲ್ತಿದ್ದಾರೆ, ಸಂಸ್ಕೃತಿ ಏನು ಕಲ್ತಿದ್ದಾರೆ, ಅದರಲ್ಲಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನನಗೆ ಅವಶ್ಯಕತೆ ಅನ್ಸುತ್ತಾ ಇಲ್ಲ. ಖಂಡಿತವಾಗಿ ಇಲೆಕ್ಷನ್ ಸೋಲೋದು ಗೆಲ್ಲೋದು ಅದು ಜನರ ಅಭಿಪ್ರಾಯ, ಜನರ ಆಸೆ ಮೇಲೆ ಇರ್ತದೆ. ನಮ್ಮ ಪಾಡ ನಮ್ಮ ಜನರ ಪರ ಕೆಲಸ ಮಾಡ್ತಾ ಹೋಗಲೇಬೇಕು. ಜನರ ಆಶೀರ್ವಾದ ಸಿಕ್ಕಿದ್ರೆ ಕೂಡ ಮಾಡಲೇಬೇಕು, ಸಿಕ್ಕಿಲ್ಲ ಅಂದರೆ ಕೂಡ ಮಾಡಲೇಬೇಕು. ಅಂಥ ಸಂದರ್ಭದಲ್ಲಿ ಯಾರೊಬ್ರು ಏನಂತ ಹೇಳ್ತಾರೆ ಅದಕ್ಕೆ ನಾನು ಕಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಮರಾಠ ಸಮುದಾಯದ ವಿಶೇಷವಾಗಿ ಒಬ್ಬ ಪ್ರಬಲ ಅಭ್ಯರ್ಥಿಗೆ ಕೊಟ್ಟಿದೆ, ವಿಶೇಷವಾಗಿ ಮಣೆ ಹಾಕಿದೆ. ಎಲ್ಲ ಒಂದ್ ಕಡೆ ಈ ಒಂದು ಇದನ್ನೇ ಸಹ ಸಾಕಷ್ಟು ಕಿತ್ತೂರು, ಖಾನಾಪುರ, ಹಳಿಯಾಳ ಈ ಕಡೆ ಭಾಗದಲ್ಲಿ ಮರಾಠ ಸಮುದಾಯ ಇದೆ. ಇದೇ ಸಹ ಒಂದು ಮತ್ತೆ ನಿಮ್ಮ ಗ್ಯಾರಂಟಿ ಭಾಗ್ಯ ಸಾಕಷ್ಟು ಅಭಿವೃದ್ಧಿಗೆ ಪೂರಕ ಆಗಲಿದೆ. ಮತ್ತೆ ವಿಶೇಷವಾಗಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಬಿಜೆಪಿ ಪಕ್ಷದಿಂದ ಕ್ಯಾಂಡಿಡೇಟ್ ಘೋಷಣೆ ಆಗಿರ್ತಕ್ಕಂಥದ್ದು ಆಲ್ರೆಡಿ ತಾವು ಪ್ರಚಾರ ಆರಂಭಿಸಿದ್ರ, ಎಲ್ಲ ಒಂದ್ ಕಡೆ ಪೂರಕ ಆಗಲಿದೆ ಅಂತಕ್ಕಂಥ ವಿಮರ್ಶನೆ ಬರ್ತಾವೆ. ಖಂಡಿತ ಸಮಾಜ ಪರವಾಗಿ ಕೆಲಸ ಮಾಡಲಿಕ್ಕೆ ನಾವು ನಿಂತಿದ್ದೀವಿ, ಅದು ಮಾತ್ರ ನಿಜ. ಅದು ಬಿಟ್ಟು ಮುಖ್ಯವಾಗಿ ನಮ್ಮ OBC ಜನರ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ ಆ MP ಇಂದ, ಪದೇ ಪದೇ ಮರಾಠ ಸಮಾಜ ಇರಲಿ, ಲಿಂಗಾಯತ್ ಸಮಾಜ ಇರಲಿ, SC ಇರಲಿ, ST ಇರಲಿ, ನಾವು ಎಲ್ಲರೂ ನಿಮಗೆ ಗೊತ್ತಿಲ್ಲ, ಬಟ್ ಮರಾಠ ಮತ್ತು ಲಿಂಗಾಯತರು ಕೂಡ ಕರ್ನಾಟಕದಲ್ಲಿ OBC ಅಲ್ಲಿ ಇದ್ದಾರೆ. ಅಂತಹ ಸಮಾಜ ಮೇಲೆ ಇವರು ಅನ್ಯಾಯ ಭಾಳಷ್ಟು ಮಾಡ್ತಾ ಇದ್ದಾರೆ. ಮೈನಾರಿಟೀಸ್ ಮೇಲೆ, ಅದರಲ್ಲಿ ಮೈನಾರಿಟೀಸ್ ಅಂದರೆ ಬರೀ ಮುಸಲ್ಮಾನ ನೀವು ತಿಳ್ಕೊಬಾರ್ದು, ಅದರಲ್ಲಿ ಕ್ರಿಶ್ಚಿಯನ್ ಬರ್ತಾರೆ, ಜೈನರು ಬರ್ತಾರೆ, ಇನ್ನೂ ಎಲ್ಲ ಸಮುದಾಯ. ನಾವು ವಿರುದ್ಧ ಯಾರು ನಿಂತಾರೆ ಅವರ ವಿರುದ್ಧ ಸಾಮಾಜಿಕ ನ್ಯಾಯ ಈ ಸಮಾಜಕ್ಕೆ, OBC ಸಮಾಜಕ್ಕೆ ಕೊಡ್ಲಿಕ್ಕೆ ನಾನಂತ ನಿಂತಿದ್ದೀವಿ ಅಂತ ನಿಮ್ಮ ಚಾನಲ್ ಮುಖಾಂತರ ಎಲ್ಲ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದರೆ ಇಂಥ ಬಡವರು ಜನರಿಗೋಸ್ಕರ ಕೆಲಸ ಮಾಡಲಿಕ್ಕೇನೆ ರಾಜಕೀಯ ದಾರಿಯಲ್ಲಿ ನಾನು ಬಂದಿದ್ದೀನಿ. ಮೇಡಮ್, ತಾವು ಸಹ ಈ ಕಡೆಯವರು, ವಿಶೇಷವಾಗಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಈ ಬಾರಿ ಒಂದ್ ರೀತಿ ಕಿತ್ತೂರು ಕ್ಷೇತ್ರದ ಶಾಸಕರಾಗಿದ್ರೆ, ವಿಶೇಷವಾಗಿ ಮೊದಲಿಂದನೂ ನೋಡಿದ್ದೀರಾ. ವಿಶೇಷವಾಗಿ ಕೈ ಶಾಸಕರು
ಇದು ಯಾವ ರೀತಿ ಪೂರಕ ಆಗಲಿದೆ ನಿಮ್ಮ ಗೆಲುವಿಗೆ? ವಿಶೇಷವಾಗಿ ಸಾಕಷ್ಟು ಆ ಕಡೆ ಎಲ್ಲ ಉತ್ತರ ಕನ್ನಡ ಆಯ್ತು, ಬೆಳಗಾವಿ ಜಿಲ್ಲೆಯಿಂದ ಇವರೊಬ್ಬರೇ ನಿಮ್ಗೆ ಇದು ಮೇಡಮ್, ಯಾವ ರೀತಿ ಪೂರಕ ಆಗಲಿದೆ? ನೋಡಿ, ಬೆಳಗಾಂ ಜಿಲ್ಲೆಯಿಂದ ನಾವು ಖಾನಾಪುರ ಮತ್ತೆ ಕಿತ್ತೂರು ಕೆನರಾ ಕ್ಷೇತ್ರಕ್ಕೆ ಹೋಗ್ತೀವಿ. ಕಾರವಾರ ಜಿಲ್ಲೆಯಿಂದ ನಮ್ಮ ಕಡೆ 5 ಶಾಸಕರು ಇದ್ದಾವೆ. ಇಲ್ಲಿಂದ ಕಿತ್ತೂರಿಂದ ಬಾಬಾ ಸಾಹೇಬ್ ಪಾಟೀಲ್ ಅವರು ಶಾಸಕರು ಇದ್ದಾರೆ. ಸೊ ಅಂತ 8 ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ನಮಗೆ ಶಾಸಕರು ಇದ್ದಾರೆ. ನನಗೆ ಖಾನಾಪುರ ಅಂತ ಭಾಳ ವಿಶ್ವಾಸ ಇದೆ. ಅವರು ಮನೆ ಮಕ್ಕಳು ಥರ ನೋಡಿಕೊಂಡು ಈ ಬಾರಿ ನನಗೆ ವಿಶ್ವಾಸ ಕೊಟ್ಟಿದ್ದಾರೆ. 1 ಲಕ್ಷ ಮೇಲೆ ನಾವು ಖಂಡಿತವಾಗಿ ನಿಮಗೆ ಮತ ಕೊಟ್ಟು ಆರಿಸಿ ತರ್ತೀವಿ. ಏನು ತಪ್ಪು ನನ್ನ ಕಡೆಯಿಂದ ಆಗಿರಬೇಕು. ಹಳೆ ಇಲೆಕ್ಷನಲ್ಲಿ ಅವ್ರ ಕಡೆಯಿಂದ ಕೂಡ ಸಾಕಷ್ಟು ಜನ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ಆ ತಪ್ಪು ಸರಿ ಮಾಡ್ಲಿಕ್ಕೆ ದೇವರು ಮತ್ತೆ ಒಮ್ಮೆ ಸತಿ ಅವಕಾಶ ಕೊಟ್ಟಿದ್ದಾರೆ. ಅದು ಕೂಡ 10 ತಿಂಗಳಿನಲ್ಲಿನೇ. ಯಾಕೆಂದ್ರೆ ಕಳೆದು 10 ತಿಂಗಳಲ್ಲಿ ಖಾನಾಪುರಲ್ಲಿ ಒಂದು ಕೆಲಸ ಕೂಡ ಆಗಿಲ್ಲ. ಅದೇ ಕಿತ್ತೂರು ಕ್ಷೇತ್ರ ಅಲ್ಲಿ ಬಾಬಾ ಸಾಹೇಬ್ ಅಂತ ನಮ್ಮ ಶಾಸಕರು ಇರ್ತಕ್ಕಂಥ, ಕಾಂಗ್ರೆಸ್ ಪಕ್ಷ ಶಾಸಕರು ಇರ್ತಕ್ಕಂಥ ನೀವೇ ಅಭಿವೃದ್ಧಿ ಕಾಣ್ತಾ ಇದೆ, ನೀವೇ ಅಭಿವೃದ್ಧಿ ನೋಡ್ತಾ ಇದ್ದೀರಾ. ಆ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಖಾನಾಪುರ ಕಿತ್ತೂರು ಈ ಬಾರಿ ಲೋಕಸಭಾ ಕೆನರಾ ಕ್ಷೇತ್ರಕ್ಕೆ ಹೆಚ್ಚು ಮತದಾನ ಕೊಡ್ತಾರೆ ಅಂತ ವಿಶ್ವಾಸ ನನಗೆ ಇದೆ. ಕೊನೆಯ ಪ್ರಶ್ನೆ ಮೇಡಮ್, ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ತಯಾರಿಯಲ್ಲಿದ್ದಾರೆ. ವಿಶೇಷವಾಗಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಅವ್ರಿಗೆ ಭರವಸೆ ತುಂಬಲಿಕ್ಕೆ ಇಷ್ಟಪಡ್ತೀರಾ ಗೆಲ್ಲೋದಕ್ಕೆ? ಗೆಲ್ಲಲಿಕ್ಕೆ ಅವರೇ ನನಗೆ ವಿಶ್ವಾಸ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಖಾನಾಪುರಿಂದ, ಮಧ್ಯಾಹ್ನ ಕಿತ್ತೂರಿಂದ ಏನಂತ, ಅಕ್ಕ ನೀವು ಏನು ಟೆನ್ಷನ್ ತಗೋಬೇಡ, ನಾವು ಎಲ್ಲರೂ ನಮ್ಮ ಅಕ್ಕ ತಂಗಿ ಆಗಿ, ಅಣ್ಣ ತಮ್ಮ ಆಗಿ, ತಂದೆ ಆಗಿ ನಿಮ್ಗೆ ನೋಡ್ತೀನಿ, ನೀವು ಏನು ಕಾಳಜಿ ಮಾಡಬೇಡ ಅಂತ ವಿಶ್ವಾಸ ಖಾನಾಪುರ ಕಿತ್ತೂರು ಜನರ ಬಾಯಿಯಿಂದ ಬರ್ತಾ ಇದೆ. ಯಾಕೆಂದ್ರೆ ಅವರು ಅನುಭವಿಸಿದ್ದಾರೆ. 5 ವರ್ಷ ಅಲ್ಲಿ 1 ವರ್ಷ ಅಲ್ಲಿ ಏನು ಅವರಿಗೆ ಅವಮಾನ ಆಗ್ತಾ ಇದೆ ಬಿಜೆಪಿ ಲೀಡರ್ಸ್ ಕಡೆಯಿಂದ, ಬಿಜೆಪಿ ಪಕ್ಷದಿಂದ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇರಲಿ, ಕಾಂಗ್ರೆಸ್ ನೇತೃತ್ವ ಏನು ಅವರಿಗೆ ಮಾನ ಸಮ್ಮಾನ ಕೊಡ್ತಾ ಇದ್ದಾರೆ, ಆ ಮಾನ ಸಮ್ಮಾನ ಇನ್ನು ಮುಂದೆ ಕೂಡ ಸಿಕ್ಕಬೇಕು ಅಂತ ಅವರು ಕೂಡ ಆಸೆ ಇದೆ. ಇಲ್ಲಿ ಕಿತ್ತೂರು ಖಾನಾಪುರ ಕ್ಷೇತ್ರ ಅಲ್ಲಿ 2 ಕ್ಷೇತ್ರ ಅಲ್ಲಿ ಸಾಕಷ್ಟು ಅನುಭವಿಗಳು ಲೀಡರ್ಸ್ ಇದ್ದಾವೆ, ಕಾರ್ಯಕರ್ತರು ಇದ್ದಾವೆ. ಅವರು ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಾಗಿ ಮತದಾನ ಮಾಡಿಕೊಡ್ತಾರೆ ಅಂತ ವಿಶ್ವಾಸ ನನ್ಗೆ ಇದೆ. ನಮ್ಗೆ ಅಭಿನಂದನೆಗಳು ಮೇಡಮ್. ಇವಿಷ್ಟು ಒಟ್ಟಾರೆ ಶೇಖರೆ ಗೊತ್ತಾಯ್ತಲ್ಲ, ಕೆನರಾ ಲೋಕಸಭಾ ಕ್ಷೇತ್ರದ ಒಂದು ರೀತಿ ಕೈ ಉರುಳೋಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.